ದಿವೋದಾಸ ಅಂತ ಒಬ್ಬ ರಾಜ ಇದ್ದ ವಾರಣಾಸಿನಲ್ಲಿ. ವಾರಣಾಸಿ ಎಲ್ಲ ದಿವೋದಾಸನ ರಾಜ್ಯ ಆಗಿತ್ತು. ತುಂಬ ಹಿಂದೆ ಇದು ನಡೆದಿದ್ದು. ಭಾಗವತ ಪುರಾಣದಲ್ಲಿ ಈ ಒಂದು ಉಲ್ಲೇಖ ಬರುತ್ತೆ. ಆಗ ವಾರಣಾಸಿನಲ್ಲಿ ರುದ್ರದೇವರ ಒಂದು ಭೂತಗಣ, ಪ್ರಮುಖವಾದಂಥ ಒಂದು ಭೂತಗಣದ ಒಂದು ದೇವಸ್ಥಾನ ಇತ್ತು. ತುಂಬ ದೊಡ್ಡ ದೇವಸ್ಥಾನ. ದಿವೋದಾಸನಿಗೆ ಅದೇನೋ ಮನಸ್ಸು ಚಂಚಲ ಆಗಿ ಆ ಭೂತದ ದೇವಸ್ಥಾನನ ಹಾಳುಗೆಡಬಿಡ್ತಾನೆ, ಒಡೆದಾಕ್ಬಿಡ್ತಾನೆ. ಆಗ ಆ ಭೂತ ಶಾಪ ಕೊಡ್ತಂತೆ, ನಿನ್ನ ಈ ಕಾಶಿ ರಾಜ್ಯ, ವಾರಣಾಸಿ ರಾಜ್ಯ ಹಾಳು ಬಿದ್ದೋಗಲಿ ಅಂತ. ಆವತ್ತಿಂದ ಆ ವಾರಣಾಸಿನಲ್ಲಿದ್ದಂಥ ಜನತೆ, ಇನ್ಕ್ಲೂಡಿಂಗ್ ರಾಜ, ಎಲ್ಲರಿಗೂ ಏನೋ ಒಂದು ಸಮಸ್ಯೆ, ಕಾಯಿಲೆನೋ ಅಥವಾ ಆರ್ಥಿಕ ಸಮಸ್ಯೆನೋ ಅಥವಾ ಸಾಮಾಜಿಕನೋ ಏನೋ ಒಂದಾಗಿ ವಿತಿನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಆ ಕಾಶಿ ನಗರನೇ ಬಿಟ್ಟು ಹೊಟ್ಟೋದ್ರಂತೆ. ಸೊ ಟೋಟಲಿ ವಾರಣಾಸಿ ಬಿಕೇಮ್ ಅಬ್ಯಾಂಡಾನ್ಡ್, ಹಾಳು ಬಿದ್ದೋಯ್ತು ಟೋಟಲಿ. ಎಷ್ಟೋ ವರ್ಷ ಹೀಗೆ ನಡೀತು. ಅಲ್ಲಿ ಯಾರೂ ಪ್ರವೇಶನೇ ಮಾಡ್ತಾ ಇರಲಿಲ್ಲ. ಹಿಮಾಲಯದಲ್ಲಿ ಶಿವ ಪಾರ್ವತಿಯರು ಇದ್ದರು. ಅಂದರೆ ಶಿವ ಪಾರ್ವತಿಯರು ಆಗ ಹಿಮವಂತನ ಮನೆ, ಅಂದರೆ ಪಾರ್ವತಿಯ ತಂದೆ. ಈಶ್ವರ ಕೂಡ ಮನೆ ಅಳಿಯನಾಗಿ ಅಲ್ಲಿದ್ದರಂತೆ, ಹೆಂಡತಿಯೊಟ್ಟಿಗೆ ಮನೆ ಅಳಿಯನಾಗಿದ್ದರು. ಆಗ ಪಾರ್ವತಿಯ ತಾಯಿ, ಹಿಮವಂತನ ಪತ್ನಿ ಮೇನಾದೇವಿ, ಅವಳು ಒಂದು ಸ್ವಲ್ಪ ಇರುಸುಮುರುಸಾಯಿತು ಆಕೆಗೆ. ಇದೇನಿದು, ಅಳಿಯಂದರು ನಮ್ಮನೆಯಲ್ಲೇ ಠಿಕಾಣಿ ಹೂಡ್ಬಿಟ್ಟಿದ್ದಾರೆ, ಮದುವೆ ಮಾಡಿಕೊಟ್ಟಿದ್ದೀವಿ ಮಗಳನ್ನ, ಅಳಿಯಂದರು ಪತ್ನಿನ ಕರ್ಕೊಂಡು ಹೊರಗೋಗಿ ಬದುಕಬೇಕಲ್ವ, ಇದೇನು ನಮ್ಮನೆಯಲ್ಲೇ ಮಾವನ ಮನೆಯಲ್ಲೇ ಇದ್ದುಬಿಟ್ಟಿದ್ದಾರಲ್ಲ ಅಂತ ಆಕೆ ಒಂದು ಸ್ವಲ್ಪ ಮುಜುಗರ ವ್ಯಕ್ತಪಡಿಸಿದ್ಲಂತೆ. ವಿಚಾರ ಪಾರ್ವತಿಗೆ ಗೊತ್ತಾಯಿತು, ತಾಯಿ ಡಿಸ್ಟರ್ಬ್ ಆಗಿದ್ದಾಳೆ ಅನ್ನೋದು ಗೊತ್ತಾಯಿತು. ಈಶ್ವರನ ಹತ್ರ ಬಂದು ಹೇಳಿದ್ರಂತೆ ಪಾರ್ವತಿ, ಹಿಂಗೆ ಸುದ್ದಿ ಬರ್ತಾ ಇದೆ, ನಾವು ಇಲ್ಲಿರೋದು ಸರಿಗಿರಲ್ಲ, ಇನ್ನೂ ತುಂಬ ದಿವಸ, ಬೇರೆ ಹೊರಡೋಣ, ನಾವೇ ಒಂದು ಬೇರೆ ಯಾವ್ದಾದ್ರು ಒಂದು ಒಳ್ಳೆ ಊರಿಗೆ ಹೋಗಿ ಮನೆಗಿನೇ ಮಾಡಿಕೊಂಡು ಇದು ಮಾಡೋಣ ಬನ್ನಿ. ಈಶ್ವರ ಆಯಿತು ಅಂತಂದ್ಬಿಟ್ಟು ಪಾರ್ವತಿನ ಕರ್ಕೊಂಡು ಹೊರಟ್ರಂತೆ. ಸೊ ಹಾಗೆ ನಗರ ವೀಕ್ಷಣೆ ಎಲ್ಲ ಮಾಡ್ಕೊಂಡು ಬಂದಾಗ ಈಶ್ವರನಿಗೆ ಈ ವಾರಣಾಸಿ, ಕಾಶಿ ನಗರ ಕಾಣ್ತಂತೆ, ತುಂಬ ಅದ್ಭುತ ಅನ್ನಿಸ್ತಂತೆ. ಇನ್ಮೇಲೆ ಇಲ್ಲೇ ಇರೋಣ ಅಂದಾಗ ಪಾರ್ವತಿ ಹೇಳ್ತಾಳಂತೆ, ಇದೇನು ರೀ, ತಾಯಿ ಮನೆ ಬಿಟ್ಟು ಇಲ್ಲಿಗೆ ಎಲ್ಲೋ ಬೇರೆ ಕಡೆ ಸಂತೋಷವಾಗಿ ಒಳ್ಳೆ ಪ್ರದೇಶದಲ್ಲಿ ಬದುಕೋಣ ಅಂತಂದರೆ ನೀವು ನೋಡಿದ್ರೆ ಇಂಥ ಹಾಳು ಬಿದ್ದೋಗಿರೋ, ಯಾರು ಜನನಿ ಬಿಡಾನೇ ಇಲ್ಲದೇ ಇರೋವಂಥ ಈ ಒಂದು ಅಬ್ಯಾಂಡಾನ್ಡ್ ಆಗಿರೋವಂಥ ಒಂದು ಪ್ರದೇಶಕ್ಕೆ ಕರ್ಕೊಂಬಂದಿದ್ದೀರ, ಈ ಊರಿಗೆ ಕರ್ಕೊಂಬಂದಿದ್ದೀರಲ್ಲ, ಬೇರೆ ಯಾವ ಒಳ್ಳೆ ಊರು ಸಿಗಲಿಲ್ವ ನಿಮಗೆ ಅಂದಾಗ ಈಶ್ವರ ಹೇಳ್ತಾನಂತೆ, ವಾರಣಾಸಿನಲ್ಲಿ ಬಿಂದು ಮಾಧವ ಇದ್ದಾನೆ, ಸಾಕ್ಷಾತ್ ಶ್ರೀಮನ್ ನಾರಾಯಣ ಬಿಂದು ಮಾಧವನಾಗಿ ವಾರಣಾಸಿಲಿದ್ದಾನೆ. ಆ ಮಹಾನುಭಾವನ ಒಂದು ಇದರಲ್ಲಿ ಸೇವೆಯಲ್ಲಿ ನಾನು ಇಲ್ಲಿರಬೇಕು ಅಂತ ಇದ್ದೀನಿ ಅಂದಾಗ ಈಶ್ವರನ ಮಾತಿಗೆ ಪಾರ್ವತಿ ಒಪ್ಕೊಂಡು ಆಯಿತು ಇಲ್ಲೇ ಇರೋಣ ಅಂತ ಶಿವ ಪಾರ್ವತಿಯರು ಬಿಂದು ಮಾಧವನ ಸೇವೆ ಮಾಡಿಕೊಂಡು, ಅಲ್ಲಿ ಬಿಂದು ಮಾಧವನ ದೇವಸ್ಥಾನ ಇತ್ತು, ಅವನ ಸೇವೆ ಮಾಡಿಕೊಂಡು ಸುಮಾರು ಒಂದು 1000 ವರ್ಷ ಅಲ್ಲಿ ಹಾಗೇ ಇದ್ದರು ಆ ಪ್ರದೇಶದಲ್ಲೇನೆ. ಏಕೆಂದರೆ ಈಶ್ವರ ವೈರಾಗಿ, ತಾಯಿ ಪಾರ್ವತಿನೂ ವೈರಾಗಿಣಿನೇ, ಅಲ್ಲೇ ಏನಿರುತ್ತೋ ಅದರಲ್ಲೇನೇ ಬದುಕೊಂಡು ಮಾಡ್ತಾರೆ. ಸೊ ಹೀಗಾಗಿ ಕಾಶಿ ವಿಶ್ವನಾಥ ವಿಶಾಲಾಕ್ಷಿ ಅಂತ ಅವರು ಪ್ರಖ್ಯಾತಿ ಆಗ್ತಾರೆ. ಕಾಶಿಯಲ್ಲಿ ಯಾರಾದರೂ ಸತ್ತರೆ, ಅಂದರೆ ಕಾಶಿಗೆ ಹೋಗಿ ಅಥವಾ ಅಲ್ಲಿ ಯಾರಾದರೂ ಸತ್ತರೆ ಆ ಹೆಣದ ಬಲಗಡೆ ಕಿವಿಗೆ, ಅದನ್ನು ದಹನ ಮಾಡೋದಕ್ಕೆ ಮುಂಚೆ ಬಲಗಡೆ ಕಿವಿಗೆ ರುದ್ರದೇವರು ಬಂದು ರಾಮನಾಮನ ಉಚ್ಚರಿಸ್ಬಿಟ್ಟು ಹೋಗ್ತಾರಂತೆ. ಸೊ ಹಾಗಾಗಿ ಆ ಜೀವಕ್ಕೆ ಮೋಕ್ಷ ಪ್ರಾಪ್ತಿ ಅಂತ, ಕಾಶಿನಲ್ಲಿ ಯಾರು ಸಾಯ್ತಾರೋ ಅವ್ರಿಗೆ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ಪ್ರತೀತಿ. ಹಾಗಾಗಿ ಎಲ್ಲರೂ ಕಾಶಿ ಮರಣ ಅಂತ ಹಂಬಲಿಸ್ತಾರೆ. ಆ್ಯಂಡ್ ಅಲ್ಲಿ ಉತ್ತರ ಕ್ರಿಯೆ, ಅಂದರೆ ಸತ್ತಂಥ ತಮ್ಮ ಹಿರೀಕರ ಒಂದು ಪಿಂಡ ಪ್ರದಾನ
ವೈದಿಕ ತಿಥಿ ಎಲ್ಲ ಮಾಡ್ತಾರಲ್ಲ, ಅದು ಕಾಶಿನಲ್ಲಿ ಮಾಡಿದ್ರೆ ತುಂಬ ಪುಣ್ಯದ ಕೆಲಸ ಅಂತ ಪ್ರತೀತಿ ಇದೆ. ಸೊ 1000 ವರ್ಷ ಹಾಗೆ ರುದ್ರದೇವರು ತಾಯಿ ಪಾರ್ವತಿ ಇಬ್ಬರು ಓಡಾಡಿಕೊಂಡು ಅಲ್ಲಿ ಬಿಂದು ಮಾಧವನ ಸೇವೆಯಲ್ಲಿ ನಿರತರಾಗಿದ್ದರು. ಆ ನಂತರ ಅಲರ್ಕ ಅಂತ ಒಬ್ಬ ರಾಜ ಬರ್ತಾನೆ. ಅವನು ಅಷ್ಟೇ ಯೋಗಿ ರಾಜ. ಅವನು ಅಂದರೆ ರಾಜ ಆಗಿದ್ರೂ ತುಂಬ ದೊಡ್ಡ ಯೋಗಿ ಅವನು. ಅವನು ಹಾಳುಗೆಡುವಿದ್ದಂಥ ಅಬ್ಯಾಂಡನ್ ಆಗಿರುವಂಥ ಒಂಥರ ಜಾಸ್ತಿ ಜನಗಳೇ ಇಲ್ಲದೆ ಇರುವಂಥ ಕಾಶಿನ ಮತ್ತೆ ಕಟ್ಟಿ ಅದನ್ನು ಬೆಳೆಸ್ತಾನೆ. ಅಲ್ಲಿ ಅದನ್ನು ಮತ್ತೆ ಫ್ಲರಿಷ್ ಮಾಡ್ತಾನೆ. ಹೆಚ್ಚೆಚ್ಚು ಜನ ಬಂದು ಹೋಗಿ ಅಲ್ಲಿ ವಾಸವಾಗುವಂಥ ಒಂದು ಅವಕಾಶ ಮಾಡಿಕೊಡ್ತಾನೆ ಅಲರ್ಕ. ಸೊ ಹೀಗೆ ವಾರಣಾಸಿಯ ಒಂದು ಪೂರ್ವಕಥೆ ಭಾಗವತ ಪುರಾಣದ ಒಂದು ಅದ್ಭುತವಾದಂಥ ವಿಚಾರ.